ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದರೆ ಅದಕ್ಕೂ ಮುಂಚೆ ವೆಂಕಟನಾಥನಿಗೆ ಉಪನಯನ ಆಗಬೇಕು. ಅದಕ್ಕೆ ನಾನು ಮುಹೂರ್ತ ನೋಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಆಗ್ಲೇಬೇಕಲ್ವೇನಪ್ಪ. ನಮ್ಮ ತಿಮ್ಮಣ್ಣ ಇದ್ದಿದ್ರೆ ತನ್ನ ಮಗನ ಉಪನಯನನ ಅದು ಎಷ್ಟು ಅದ್ಧೂರಿಯಾಗಿ ಮಾಡ್ತಿದ್ನೋ. ನಮಗ ಪುಣ್ಯ ಇಲ್ಲ. ಅದು ಹೋಗ್ಲಿ, ವೆಂಕಟನಾಥ ಗುರುರಾಜನ್ ಜಾತಕದಲ್ಲಿ ಗುರುಬಲ ಇದೆಯೇ? ಇಬ್ಬರು ಜಾತಕನೂ ನೋಡಿದ್ದೀನಿ. ಅಣ್ಣ ತಮ್ಮ ಇಬ್ಬರಿಗೂ ಗುರುಬಲ ಇದೆ. ಅತ್ತೆಯವರೇ, ಇದಕ್ಕೆ ನೀವೇನು ಹೇಳ್ತೀರಿ? ಹೇಳೋದೇನಿದೆ ಹೇಳಿ ಅಂದ್ರೆ, ಅವರಿದ್ದಾಗಲೇ ಶುಭ ಕಾರ್ಯ ಆಗ್ಬೇಕಿತ್ತು. ಆದ್ರೆ ಅವ್ರ ಮನಸ್ಸು ಮಾಡಲಿಲ್ಲ. ಆಗಿದ್ದು ಆಗೋಯ್ತು. ಈಗ ಮುಂದೆ ಏನು ಅಂತ ಹೇಳೆ. ನಂದೇನಿದೆ ಸೀತಕ್ಕ, ಮನೆ ಹಿರಿಯರು ನೀವು ಮಾಧವಣ್ಣ ಅಳಿಯಂದ್ರು ಎಲ್ಲರೂ ಸೇರಿ ಏನ್ ನಿರ್ಧಾರ ಮಾಡ್ತಿರೋ ಅದಕ್ಕೆ ನನ್ನ ಸಮ್ಮತಿ ಇದೆ. ಒಂದೇ ಇಲ್ಲ ತಬ್ಲಿ ನನ್ನ ಮಗ. ಒಂದ್ ದಡ ಸೇರ್ಸೋದು ನಿಮ್ಗಳ ಕರ್ತವ್ಯ. ನಾನೇನೋ ಬದುಕಿದ್ದೀನಿ ನಿಜ, ಆದರೆ ನನ್ನ ಆತ್ಮ ಅವ್ರ ಜೊತೆನೆ ಹೊರಟೋಯ್ತು. ಈಗೇನಿದ್ರು ನನ್ ಬದುಕಿರೋ ಶವ ಅಷ್ಟೇ. ಶುಭ ಕಾರ್ಯ ಪ್ರಸ್ತಾಪ ಮಾಡುವಾಗ ಕಣ್ಣೀರ್ ಹಾಕಬೇಡವೇ? ಹೌದು ಸೀತಕ್ಕ, ನಿಮ್ಮ ಮಾತು ನಿಜ. ತಪ್ಪಾಯ್ತು. ಮುಂದೇನ್ ಮಾಡ್ಬೇಕು ಅಂತ ನೀವು ಹೇಗೆ ಯೋಚನೆ ಮಾಡಿದಿರೋ ಹಾಗೆ ಆಗ್ಲಿ. ಇವತ್ತಿಗೆ 8ನೇ ದಿನಕ್ಕೆ ಗಾಯತ್ರಿ ಮಂತ್ರೋಪದೇಶ ಆಗಬಹುದಲ್ವಾ? ಇಷ್ಟು ಹತ್ರದಲ್ಲಂದ್ರೆ ಸಿದ್ಧತೆ ಮಾಡ್ಕೊಳ್ಳೋದು ಕಷ್ಟವಾಗುತ್ತೆ. ಹೌದೌದು, ವೆಂಕಟನಾಥನ ಉಪನಯನ ಅದ್ದೂರಿಯಾಗಿ ಆಗಬೇಕು. ಮಾವನವ್ರು ಇದ್ದಿದ್ರೆ ಅವರೇ ಎಲ್ಲ ಖುದ್ದಾಗಿ ನೋಡ್ಕೊಳ್ತಿದ್ರು. ಆದರೆ ಈಗ ಅವರಿಲ್ಲ. ಏನೇ ಆಗಲಿ ಆಗೋದೆಲ್ಲ ಆಗಲೇಬೇಕಲ್ವಾ? ಹಿರಿಯರಲ್ಲಿ ನಂದೊಂದು ವಿನಂತಿ. ಅಪ್ಪ ಇಲ್ದೆ ನಡೆಯೋ ಈ ಶುಭ ಕಾರ್ಯದಲ್ಲಿ ಅದ್ದೂರಿ ಎಲ್ಲ ಬೇಡ. ನಾನು ನಿಮ್ಗಿಂತ ಚಿಕ್ಕವನು, ಹೀಗೆ ಮಾಡಿ ಅಂತ ಹೇಳೋ ಅಧಿಕಾರ ನನಗಿಲ್ಲ. ಬಾಬಾ ಹೇಳ್ದಾಗೆ ಶಾಸ್ತ್ರ ನಡೆದ್ರೆ ಸಾಕು ಅಂತ ನನ್ನ ಅನಿಸಿಕೆ.